ನಮಸ್ತೆ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. 41 ದಿನಗಳವರೆಗೆ ವ್ರತವನ್ನು ಮಾಡಿ ತಲೆಯ ಮೇಲೆ ಇರುಮುಡಿಯನ್ನು ಇಟ್ಟುಕೊಂಡು ಈ ಮೆಟ್ಟಿಲುಗಳನ್ನು ಹತ್ತಿದರೆ ನೀವು ಅಯ್ಯಪ್ಪನ ದರ್ಶನವನ್ನು ಪಡೆಯುತ್ತೀರಿ. ಹಾಗಾದರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 18 ಮೆಟ್ಟಿಲುಗಳು ಏಕೆ ಇವೆ? ಈ 18 ಮೆಟ್ಟಿಲಿಗೂ ಅಯ್ಯಪ್ಪನಿಗೂ ಏನು ಸಂಬಂಧ? ಭಗವಾನ್ ಅಯ್ಯಪ್ಪ ಏಕೆ ಆರಿಸಿಕೊಂಡಿದ್ದಾನೆ? ಅವುಗಳ ಅನನ್ಯತೆ ಏನು? ಈಗ ತಿಳಿಯೋಣ ಬನ್ನಿ ವೀಕ್ಷಕರೇ. ಕಾರ್ತಿಕ ಮಾಸದ ಆರಂಭದೊಂದಿಗೆ ಲಕ್ಷಾಂತರ ಭಕ್ತರು ಅಯ್ಯಪ್ಪನ ದೀಕ್ಷೆಯನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ನವೆಂಬರ್, ಡಿಸೆಂಬರ್ ಮತ್ತು ಜನವರಿಯಲ್ಲಿ ಅಯ್ಯಪ್ಪನ ಭಕ್ತರು ಎಲ್ಲೆಡೆ ಕಂಡುಬರುತ್ತಾರೆ. ದೇವಾಲಯದ ಮುಂಭಾಗದಲ್ಲಿ 18 ಮೆಟ್ಟಿಲುಗಳನ್ನು ಪಡುನೆಟ್ಟಂಬಡಿ ಎಂದು ಕರೆಯುತ್ತಾರೆ. ಈ ಮೆಟ್ಟಿಲುಗಳಲ್ಲಿ ಪ್ರತಿ ಹಂತದಲ್ಲೂ ಪ್ರಧಾನ ದೇವತೆ ಇರುತ್ತಾರೆ ಎಂಬ ಭಕ್ತರ ನಂಬಿಕೆ. ಸ್ವಾಮಿಯ ಮೆಟ್ಟಿಲುಗಳ ಸಂಖ್ಯೆ ಏಕೆ ಒಂದೇ ಆಗಿರುತ್ತದೆ? ಅದಕ್ಕೆ ಕಾರಣಗಳೇನು ತಿಳಿಯೋಣ ಬನ್ನಿ. 18 ಮೆಟ್ಟಿಲುಗಳು ಏಕೆಂದರೆ ಮಣಿಕಂಠ 4 ವೇದಗಳ 2 ಶಾಸ್ತ್ರಗಳು, ಅಷ್ಟದಿಕ್ಪಾಲಕರು, ಶಿಕ್ಷಣ ದೇವತೆಗಳು, ಅವಿದ್ಯೆ, ಜ್ಞಾನ ಮತ್ತು ಅಜ್ಞಾನವು ಶಬರಿಗಿರಿಯಲ್ಲಿ ಅಯ್ಯಪ್ಪನಿಗಾಗಿ ಪೂಜಿಸಲು 18 ಮೆಟ್ಟಿಲುಗಳಾದವು ಎಂದು ಹೇಳಲಾಗಿದೆ. ಭಗವಂತನು ಚಿನ್ಮುದ್ರ ಮತ್ತು ಅಭಯ ಹಸ್ತಗಳೊಂದಿಗೆ ಕಾಣಿಸಿಕೊಳ್ಳುತ್ತಾನೆ. ಈ 18 ಮೆಟ್ಟಿಲುಗಳಲ್ಲಿ ಅಷ್ಟದಾಸ ದೇವತೆಗಳು ಇರುತ್ತಾರೆ. ಆ ದೇವತೆಗಳು ಯಾರೆಂದರೆ 1 ಮಹಾಕಾಳಿ, 2 ಕಲಿಂಕಲಿ, 3 ಭೈರವ, 4 ಸುಬ್ರಹ್ಮಣ್ಯ, 5 ಗಂಧರ್ವರಾಜ, 6 ಕರ್ತವೀರ್ಯ, 7 ಕೃಷ್ಣಪಿಂಗಳ, 8 ಬೇತಾಳ, 9 ಮಹಿಷಾಸುರ ಮರ್ದಿನಿ, 10 ನಾಗರಾಜ, 11 ರೇಣುಕ ಪರಮೇಶ್ವರಿ, 12 ಹಿಡಿಂಬ, 13 ಕರ್ಣವೈಶಕ, 14 ಅನ್ನಪೂರ್ಣೇಶ್ವರಿ, 15 ಪುಲಿಂದನಿ, 16 ಸ್ವಪ್ನವಾರಾಹಿ, 17 ಪ್ರತ್ಯಂಗಳ, 18 ನಾಗಯಕ್ಷಿಣಿ. ಇವುಗಳೇ ಅಷ್ಟದಾಸ ದೇವತೆಗಳು. 18 ಮೆಟ್ಟಿಲುಗಳ ವೈಶಿಷ್ಟ್ಯತೆ ಮನುಷ್ಯನ ಪಂಚೇಂದ್ರಿಯಗಳಿಗೆ ಸಮಾನವಾಗಿದೆ. ಅವು ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಸ್ಪರ್ಶವನ್ನು ಪ್ರತಿನಿಧಿಸುತ್ತದೆ. ಜನರ ಕಣ್ಣುಗಳು ಯಾವಾಗಲೂ ಒಳ್ಳೆಯದರ ಮೇಲೆ ಇರಬೇಕು. ಉತ್ತಮ ಆಲಿಸುವಿಕೆ, ಚೆನ್ನಾಗಿ ಮಾತನಾಡುವುದು ಮತ್ತು ತಾಜಾ ಉಸಿರಾಟವನ್ನು ಸೂಚಿಸುತ್ತದೆ. ಇದರ ನಂತರ 8 ಹಂತಗಳು ಅಸಮಾಧಾನದ ಸಂಕೇತವೆಂದು ಹೇಳಲಾಗಿದೆ. ಅಂದರೆ ಕಾಮ, ಕೋಪ, ಮೋಹ, ಲೋಭ, ಅಸೂಯೆ ಮತ್ತು ದಾಂಭಿಕ ಪ್ರತಿಯೊಬ್ಬರೂ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು ಎಂದು ಸೂಚಿಸುತ್ತದೆ. ಮುಂದಿನ 3 ಹಂತಗಳು ಸತ್ವ, ತಮೋ ಮತ್ತು ರಜೋ ಗುಣಗಳನ್ನು ಸೂಚಿಸುತ್ತದೆ. ಇನ್ನು ಕೊನೆಯ 2 ಹಂತ ಅವಿದ್ಯೆ ಮತ್ತು ಅಹಂ ಅನ್ನು ತ್ಯಜಿಸಬೇಕು ಎಂದು ಸೂಚಿಸುತ್ತದೆ. ಕೇಳಿದ್ರಲ್ಲ ವೀಕ್ಷಕರೇ, ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳ ಸೂಚನೆಗಳನ್ನು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ ಪ್ಲೀಸ್.